ಕಲ್ಯಾಣ ಇಲಾಖೆ ಒಂದು ದೊಡ್ಡ ಪ್ರತಿಷ್ಠಿತವಾದಂತಹ ಒಂದು ಅಂಗಸಂಸ್ಥೆ ಕ್ರೈಸ್. ಈ ಕ್ರೈಸ್ ಅಂದರೆ ಕರ್ನಾಟಕ ರಾಜ್ಯ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತ. ಇದರ ಅಡಿಯಲ್ಲಿ ಸರ್ಕಾರ ರಾಜ್ಯದಾದ್ಯಂತ 823 ಶಾಲೆಗಳನ್ನು ನಡೆಸ್ತಾ ಇದೆ. ಅದರಲ್ಲಿ ಸುಮಾರು ಲಕ್ಷಾಂತರ ವಿದ್ಯಾರ್ಥಿಗಳು ಗ್ರಾಮೀಣ ಬಡಭಾಗದ ಮಕ್ಕಳು ಓದ್ತಾ ಇದ್ದಾರೆ. ಅಲ್ಲಿ ಸಾವಿರಾರು ಜನ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದೇವೆ. ಅದರಲ್ಲಿ ನಾವು ಕಾಯಂ ನೌಕರರಾಗಿ 6800 ಜನ ಇದ್ದೇವೆ. ನಮ್ಮದು ಹೇಗಿದೆ ಅಂದರೆ ನಾವು ಸಂಘದ ನೌಕರರಂತೆ ನಮ್ಮನ್ನು ಪರಿಗಣಿಸಿದ ಸರ್ಕಾರ ಸರ್ಕಾರಿ ನೌಕರರಲ್ಲ. ಸೊ ಹಾಗಾಗಿ ನಮ್ಮನ್ನು ಸರ್ಕಾರಿ ನೌಕರನಾಗಿ ಮಾಡಬೇಕು ಅನ್ನೋ ಒಂದು ಬೇಡಿಕೆ ಇಟ್ಕೊಂಡು ಈ ಕ್ರೈಸ್ ಅನ್ನೋ ಸಂಸ್ಥೆಯನ್ನು ನಿರ್ದೇಶನಾಲಯ ಮಾಡಬೇಕು ಅನ್ನೋದು ನಮ್ಮ ಜ್ವಲಂತ ಬೇಡಿಕೆ. ಇದಕ್ಕೋಸ್ಕರ ನಾನು ಭಾಳ ವರ್ಷಗಳಿಂದ ನಾವು ನಮ್ಮ ಸಂಘಗಳು 13 ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ. ಬೇಡಿಕೆ ಈಡೇರಿಲ್ಲ. ಕಳೆದ ವರ್ಷವೂ ನಾವು ಈ ಹೋರಾಟವನ್ನು ಮಾಡಿದ್ವಿ. ಮಾಡೋ ಸಂದರ್ಭದಲ್ಲಿ ಮಾನ್ಯ ಮಂತ್ರಿಗಳ ಸಭೆಯನ್ನು ಕರೆದು ಹೋರಾಟವನ್ನು ನಿಲ್ಲಿಸಿ ಒಂದು ಬೇಡಿಕೆಯನ್ನು ಒಂದು ಆದೇಶವನ್ನು ಮಾಡಿದರೂ ಅದು ಇಂಪ್ಲಿಮೆಂಟ್ ಆಗಿಲ್ಲ. ಸೊ ಈ ವರ್ಷವೂ ಸಹ ಹೋರಾಟ ಮಾಡಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ನೋಟಿಸ್ ಕೊಟ್ಟ ಸಂದರ್ಭದಲ್ಲಿ ಈ ತಿಂಗಳ 19ನೇ ತಾರೀಕು ನಮಗೆ ಮಾನ್ಯ ಸಚಿವರು ಸಭೆಯನ್ನು ಕರೆದು ಮಾತಾಡಿದ್ದಾರೆ, ಸಹಾನುಭೂತಿ ವ್ಯಕ್ತಪಡಿಸಿದ್ದಾರೆ. ಆದರೆ ಬೇಡಿಕೆಗಳು ಸರ್ಕಾರಿ ಆದೇಶದ ರೂಪದಲ್ಲಿ ನಮಗೆ ಅನುಷ್ಠಾನಗೊಂಡಿಲ್ಲ. ಆ ಕಾರಣ ನಮ್ಮ ಬೇಡಿಕೆಗಳು ಈಡೇರುವವರೆಗೂ ನಾವು ಹೋರಾಟವನ್ನು 26ರಿಂದ ಪ್ರಾರಂಭ ಮಾಡಿದ್ದೇವೆ. ಇವತ್ತು 3ನೇ ದಿನ ನಡೀತಾ ಇದೆ. ನಾಳೆಯಿಂದ ಪೊಲೀಸ್ ಪರ್ಮಿಷನ್ ಇವತ್ತಿಗೆ ಕೊನೆ ಆಗ್ತದೆ. ಒಂದು ವೇಳೆ ಇಷ್ಟರೊಳಗೆ ಇವತ್ತು ನಮ್ಮ ಬೇಡಿಕೆಗಳನ್ನು ಗದಗ ಸರ್ಕಾರ ಆಲಿಸುತ್ತೆ, ನಮ್ಮ ಬೇಡಿಕೆಗಳನ್ನು ಸ್ವೀಕರಿಸಿ ಅದಕ್ಕೆ ಸ್ಪಂದಿಸುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ನಾವಿದ್ದೇವೆ.